Morning students. In the previous class we were discussing about what do you mean by product life cycle and what are the different stages of product life cycle. So already we have discussed with product development, introduction and growth stages. Today we'll just discuss regarding this maturity as well as the decline stages. See, before going to that formal discussions, in the diagram itself you can see in the stage of growth and maturity the sales and profits will go for high. ಓಕೆ, ಸೊ ಸೇಲ್ಸು ಪ್ರಾಫಿಟ್ಸು ಹೈಗೆ ಹೋಗುತ್ತೆ. ಯಾವಾಗ ಗ್ರೋತಿಂದ ಸ್ಟಾರ್ಟ್ ಆಗುತ್ತೆ, ಮೆಚುರಿಟಿಗೆ ಪೀಕ್ ಲೆವೆಲ್ಗೆ ಹೋಗುತ್ತೆ. ಇನ್ ದ ಸೇಮ್ ಮೆಚುರಿಟಿ ಲೆವೆಲ್ ಓನ್ಲಿ ಇಟ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್, ಸೇಲ್ಸ್ ಆಸ್ ವೆಲ್ ಆಸ್ ದಿ ಪ್ರಾಫಿಟ್ಸ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್ ಹಿಯರ್. ಸೊ ಕೀಪ್ ದಿಸ್ ಕಾನ್ಸೆಪ್ಟ್ ಇನ್ ಮೈಂಡ್. ಯಾಕೆ ಅಂತಂದರೆ ಮೆಚುರಿಟಿ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಕಾಂಪಿಟೇಷನ್ ವೆರಿ ಪೀಕ್ ಲೆವೆಲ್ಗಿರುತ್ತೆ, ಬೇರೆ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸು ಜಾಸ್ತಿ ಬಂದುಬಿಡುತ್ತೆ. ಅಂಡರ್ಸ್ಟುಡ್? ಆ್ಯಸ್ ಅ ರಿಸಲ್ಟ್ ಸೇಲ್ಸು ಜಾಸ್ತಿ ಆಗ್ತಾ ಬರುತ್ತೆ ನಮಗೆ. ಸೊ ಯಾವಾಗ ಕಾಂಪಿಟೇಟರ್ ಕಡಿಮೆ ಪ್ರೈಸ್ಗೆ ನಮಗೆ ಪ್ರಾಡಕ್ಟ್ಸ್ ಆಫರ್ ಮಾಡ್ತಾ ಇದ್ದಾನೋ ವಿ ಸ್ಟಾರ್ಟ್ ಶಿಫ್ಟಿಂಗ್ ಫಾರ್ ದಟ್ ಪ್ರಾಡಕ್ಟ್. ಆ ಟೈಮಲ್ಲಿ ನಾವೇನು ಮಾಡಬೇಕು, ಪ್ರೈಸ್ ಆಫ್ ದಿ ಪ್ರಾಡಕ್ಟು ಕಡಿಮೆ ಮಾಡಬೇಕು, ಯಾಕಂದರೆ ಇರೋ ಕಸ್ಟಮರ್ಸ್ನ ನಾವು ರಿಟೈನ್ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಸೊ ಯಾವಾಗ ಪ್ರೈಸ್ ರೆಡ್ಯೂಸ್ ಮಾಡ್ತಾರೋ ಪ್ರಾಫಿಟ್ಸ್ ಏನಾಗುತ್ತೆ, ಆಬ್ವಿಯಸ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಸ್ಟೇಜಲ್ಲೇ ಏನು ಮಾಡಬೇಕು, ಅವರು ಬ್ರ್ಯಾಂಡ್ ಡಿಫ್ರೆಂಟ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ಇಂಟ್ರಡ್ಯೂಸ್ ಮಾಡಬೇಕು, ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನ್ಯೂ ಕ್ವಾಲಿಟೀಸ್ ಆಗಿರ್ಬೋದು, ಟೆಕ್ನಾಲಜಿ ಅಪ್ಡೇಷನ್ ಆಗಿರ್ಬೋದು, ಎಲ್ಲ ಕೂಡ ಅವರು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾ ಬರಬೇಕಾಗುತ್ತೆ. ಅಂಡರ್ಸ್ಟುಡ್? ನಾವು ವಿಲ್ ಸಿ ವಿತ್ ದ ಫಾರ್ಮಲ್ ಡಿಸ್ಕಷನ್ ಆಫ್ ವಾಟ್ ಇಸ್ ದಿಸ್ ಮೆಚುರಿಟಿ ಸ್ಟೇಜ್ ಮೀನ್ಸ್ ಆಫ್ಟರ್ ಪ್ರಾಡಕ್ಟ್ ಗ್ರೋತ್ ಇಸ್ completely achieved, the product enters into the stage of the maturity. Understood? ಮೆಚುರಿಟಿಯಲ್ಲಿ ಏನಾಗುತ್ತೆ, ಸೇಲ್ಸ್ ವಿಲ್ ಬಿ ಅಟ್ ದಿ ಪೀಕ್ ಲೆವೆಲ್ಸ್. ಪೀಕ್ ಮೀನ್ಸ್ ವೆರಿ ಹೈಯೆಸ್ಟ್. ಅಂಡರ್ಸ್ಟುಡ್? ವೆರಿ ಹೈಯೆಸ್ಟಲ್ಲಿರುತ್ತೆ. ಆವಾಗೇನಾಗುತ್ತೆ, ಕಾಂಪಿಟೇಟರ್ಸು ವೆರಿ ಟಫ್ ಕಾಂಪಿಟೇಷನ್ ಬರ್ತಾರೆ. ಓಕೆ, ಸೊ ಟಫ್ ಕಾಂಪಿಟೇಷನ್ ಬಂದು ನಿಮ್ಮ ಹತ್ರ ಕಾಂಪೀಟ್ ಮಾಡಿ ಆವಾಗ ನಾವು ಏನಾದರೂ ಕಡಿಮೆ ಆಗಿಬಿಟ್ರೆ, ಸೊ ಇಫ್ ಇನ್ ಕೇಸ್ ವಿ ಆರ್ ಗೋಯಿಂಗ್ ಟು ಡಿಫೀಟ್ ಇನ್ ಫ್ರಂಟ್ ಆಫ್ ದೆಮ್, ಆವಾಗ ಕಾಂಪಿಟೇಷನ್ ಕೂಡ ಕಡಿಮೆ ಆಗ್ತಾ ಸ್ಟೇಬಲ್ ಆಗ್ತಾ ಬರುತ್ತೆ ಅಂತ ಅರ್ಥ. ಸೊ ಪ್ರೈಸಸ್ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ಡ್ರಾಪ್ ಆನ್ ದಿ ಅಕೌಂಟ್ ಆಫ್ ದಿ ಪೀಕ್ ಕಾಂಪಿಟೇಷನ್. ಸೊ ಪೀಕ್ ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ, ಅವರು ಸಿಮಿಲರ್ ಫೀಚರ್ಸ್ ಇರೋ ಪ್ರಾಡಕ್ಟ್ಸ್ನ ಇಂಟ್ರಡ್ಯೂಸ್ ಮಾಡಿ ಪ್ರೈಸಸ್ನ ಕಡಿಮೆ ಮಾಡ್ತಾರೆ, ಯಾಕಂದರೆ ಅವ್ರು ಅಟ್ರ್ಯಾಕ್ಟ್ ಮಾಡಬೇಕು ತಾನೆ. ಸೊ ಹಾಗಾಗಿ ನಮ್ಮ ಪ್ರೈಸಸ್ಸು ಡ್ರಾಪ್ ಆಗಿಬಿಡುತ್ತೆ ಅಂತ ಅರ್ಥ. ಸೊ ಪ್ರಾಫಿಟ್ಸ್ ವಿಚಾರಕ್ಕೆ ಬಂದಾಗ sometimes maximum profits can be achieved. So and at the same time ಅದೇ ಸ್ಟೇಜಲ್ಲಿ ಪ್ರಾಫಿಟ್ ಸ್ಟ್ರೈನ್ ಆಗ್ತಾ ಬರುತ್ತೆ ಡ್ಯೂ ಟು ಕಾಂಪಿಟೇಷನ್ನು. ಮೆಚುರಿಟಿ ಸ್ಟೇಜಲ್ಲಿ ಎರಡೂ ಆಗುತ್ತೆ, ಪೀಕ್ಸ್ಗೂ ಹೋಗುತ್ತೆ, ಆಮೇಲೆ ನಾವು ಪ್ರೈಸಸ್ ಡಿಕ್ರೀಸ್ ಮಾಡ್ತಾ ಬಂದಾಗ ಏನಾಗುತ್ತೆ, ಪ್ರಾಫಿಟ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಕಾಂಪಿಟೇಷನ್ನು ಅಷ್ಟೇ, ಇಟ್ ವಿಲ್ ಬಿ ಇನ್ ಅ ಪೀಕ್ ಲೆವೆಲ್, ಹೈಯೆಸ್ಟ್ ಕಟ್ ಥ್ರಾಟ್ ಕಾಂಪಿಟೇಷನ್ ಇರುತ್ತೆ ನಮಗೆ, ಯಾಕಂದರೆ ನಾವು ಜಾಸ್ತಿ ಪ್ರಾಫಿಟ್ಸ್ ಮಾಡ್ತಾ ಇರ್ತೀವಿ. ಈವನ್ ದಟ್ ಕಾಂಪಿಟೇಟರ್ ವಾಂಟ್ಸ್ ದ ಸೇಮ್ ಕೈಂಡ್ ಆಫ್ ಪ್ರಾಫಿಟ್. ಅಂಡರ್ಸ್ಟುಡ್? ಸೊ ಇಟ್ ಈಸ್ ಗೋಯಿಂಗ್ ಟು ಗೋ ಫಾರ್ ಅ ಪೀಕ್ ಲೆವೆಲ್. ಸೊ ಯಾವಾಗ ನಾವು ಅವ್ರ ಹತ್ರ ಈಕ್ವಲ್ ಆಗಿ ಕಾಂಪೀಟ್ ಮಾಡಿ, ನ್ಯೂ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಜಾಸ್ತಿ ಮಾಡಿ, ಪ್ರಾಡಕ್ಟ್ನ ಅದೇ ರೀತಿ ಸ್ಟೆಬಿಲೈಸ್ ಮಾಡ್ತಾ ಬರ್ತೀವೋ, ಕಾಂಪಿಟೇಟರ್ಸ್ಗೆ ನಮ್ಮನ್ನು ಬೀಟ್ ಮಾಡೋಕ್ಕಾಗೋದಿಲ್ಲ. ಅಂಡರ್ಸ್ಟುಡ್? ದೇ ಆರ್ ಗೋಯಿಂಗ್ ಟು ಬಿಕಮ್ ಸ್ಟೆಬಲ್. ಸಮಾಧಾನ ದೇ ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಸ್ಟೆಬಲ್. ನಮ್ಮನ್ನು ಬೀಟ್ ಮಾಡಬೇಕು ಅಂತ ನೋಡ್ತಾ ಬರ್ತಾರೆ ಅವರು. ಸೊ ನಾವು ಯಾವಾಗ ಅದನ್ನು ಮಾಡಲ್ವೋ ಆ ಕಾಂಪಿಟೇಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಒಂದು ಸಿಚುವೇಷನ್ನ ನಾವು ಅಸ್ಯೂಮ್ ಮಾಡ್ಕೋಬೋದು. ಇನ್ನೊಂದು ರೀತಿಯಲ್ಲಿ ಕಾಂಪಿಟೇಟರ್ ಏನಾದರೂ ವೀಕ್ ಇದ್ದಾಗ, ನಾವೇನಾದರೂ ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ, ಅವ್ರು ಸ್ಟೇಬಲ್ ಆಗಿಬಿಡ್ತಾರೆ. ಅಂಡರ್ಸ್ಟುಡ್? ಸಪೋಸ್ ಕಾಂಪಿಟೇಟರ್ ಟಫ್ ಇದ್ದಾಗ ಕಾಂಪಿಟೇಷನ್ ಸ್ಟಿಲ್ ಬಿಕಮ್ಸ್ ಸಿವಿಯರ್ ಅಂತ ಅರ್ಥ. ಈ ಎರಡೂ ಸಿಚುವೇಷನ್ನ ಕೂಡ ನಾವು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ವೆರೈಟಿ ಬಂದುಬಿಟ್ಟು ಈ ಸ್ಟೇಜಲ್ಲಿ ನಾವು ತುಂಬ ಪ್ರಾಡಕ್ಟ್ ವಿಂಗ್ಸ್ನ ಇಂಟ್ರಡ್ಯೂಸ್ ಮಾಡಬೇಕು. ಪ್ರಾಡಕ್ಟ್ ವಿಂಗ್ಸ್ ಮೀನ್ಸ್ ಡಿಫ್ರೆಂಟ್ ಸ್ಟ್ರೀಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ವಿತ್ ಡಿಫ್ರೆಂಟ್ ಕ್ವಾಲಿಟೀಸ್, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಈ ಸ್ಟೇಜಲ್ಲಿ ಇಂಟ್ರಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಪ್ರೈಸಿಂಗ್ ಸ್ಟ್ರಾಟಜಿ ಯಾವ ಟೈಪ್ ಫಾಲೋ ಮಾಡ್ತಾರೆ ಅಂತಂದರೆ, ಟು ಮೀಟ್ ದಿ ಕಾಂಪಿಟೇಷನ್ ಪ್ರೈಸಿಂಗ್ ಯಾವ ರೀತಿ ಇರುತ್ತೋ ಅದಕ್ಕೆ ನಾವು ಅದ್ರ ಪ್ರಕಾರ ನೋಡಿಕೊಂಡು ಪ್ರೈಸಿಂಗ್ನ ನಾವು ಫಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಬೇಕಾಗುತ್ತೆ, ಯಾಕಂದರೆ ನೀವು ಪ್ರಾಡಕ್ಟು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀರಾ. ಸೊ ಆಲ್ರೆಡಿ ಒಂದು ಬ್ರ್ಯಾಂಡ್ ಇರುತ್ತೆ, ಆ ಬ್ರ್ಯಾಂಡ್ಗೆ ನ್ಯೂ ಕ್ವಾಲಿಟೀಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಆ್ಯಡಪ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಹಾಗಾಗಿ ಇದನ್ನು ಕಸ್ಟಮರ್ಸ್ಗೆ ಮತ್ತೆ ನೀವು ಅವೇರ್ನೆಸ್ ಕೊಡಬೇಕು. ಇಲ್ಲ ಅಂತಂದರೆ ಇದೇ ಸ್ಟೇಜಲ್ಲಿ ಕಸ್ಟಮರ್ಸ್ ಕೂಡ ಡ್ರಾಪ್ ಆಗ್ತಾ ಬರ್ತಾರೆ. ಓಕೆ, ಸೊ ಫೈನಲಿ ದೇ ಹ್ಯಾವ್ ಟು ವರ್ಕ್ ಹಾರ್ಡ್ ಆನ್ ದಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಆರ್ಡರ್ ಟು ಸಸ್ಟೈನ್ ಇನ್ ದಿ ಮಾರ್ಕೆಟ್. ಸೊ ಯಾವ ಮಾರ್ಕೆಟು ಮೆಚುರಿಟಿ ಸ್ಟೇಜಲ್ಲಿ ಫ್ರೀಕ್ವೆಂಟಾಗಿ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಮಾಡದೆ, ಇನೋವೇಷನ್ನ, ಗ್ರೋತ್ನ ಎಲ್ಲ ಫಾಲೋ ಮಾಡದೆ ಇರುತ್ತೋ, ಫೈನಲಿ ಇಟ್ ಗೋಸ್ ಫಾರ್ ದಿ ಡಿಕ್ಲೈನ್ ಸ್ಟೇಜ್ ಅಂತ ಅರ್ಥ. ಇನ್ ದಿಸ್ ಡಿಕ್ಲೈನ್ ಸ್ಟೇಜ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಸಿ ದ ಶಾರ್ಪ್
ಸ್ಲೋ ಡೌನ್ ಇನ್ ದಿ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್. ಸೊ ಎರಡೂ ಕೂಡ ಸೇಲ್ಸ್ ಮತ್ತು ಪ್ರಾಫಿಟ್ಸು ಡಿಕ್ಲೈನ್ ಆಗ್ತಾ ಬರುತ್ತೆ. ಸೇಲ್ಸ್ ವಿಲ್ ಬಿ ರೆಡ್ಯೂಸಿಂಗ್, ಪ್ರಾಫಿಟ್ಸ್ ವಿಲ್ ಬಿ ಲೋ ಆರ್ ನೆಗೆಟಿವ್, ಕಸ್ಟಮರ್ಸ್ ವಿಲ್ ಬಿಕಮ್ ಲಗಾರ್ಡ್ಸ್. ವಾಟ್ ಯು ಮೀನ್ ಬೈ ಲಗಾರ್ಡ್ಸ್ ಅಂತಂದರೆ, ದೆರ್ ಆರ್ ಫ್ಯೂ ಕಸ್ಟಮರ್ಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ ದೇ ಆರ್ ನಾಟ್ ಕಾನ್ಷಿಯಸ್ ಅಬೌಟ್ ಬ್ರ್ಯಾಂಡ್, ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ, ಬಟ್ ಪ್ರೈಸ್ ಮಾತ್ರ ಕಡಿಮೆ ಇರಬೇಕು. ಅಂಡರ್ಸ್ಟುಡ್? ದೇ ಆರ್ ವೆರಿ ಪ್ರೈಸ್ ಸೆನ್ಸಿಟಿವ್ ಇನ್ ನೇಚರ್. ಓಕೆ, ಪ್ರೈಸ್ ಕಮ್ಮಿ ಇದ್ದರೆ ಪರ್ಚೇಸ್ ಮಾಡ್ತಾರೆ, ಜಾಸ್ತಿ ಇದ್ದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಅಂಥ ಕಸ್ಟಮರ್ಸ್ನ ಮಾತ್ರ ನಾವು ಡಿಕ್ಲೈನ್ ಸ್ಟೇಜಲ್ಲಿ ನೋಡ್ಬೋದು. ಗ್ರೋತ್ ಮತ್ತು ಮೆಚುರಿಟಿ ಸ್ಟೇಜಲ್ಲಿ ಲಾಯಲ್ ಕಸ್ಟಮರ್ಸ್ನ ನೋಡ್ತೀವಿ ನಾವು. ಬಟ್ ಡಿಕ್ಲೈನ್ ಸ್ಟೇಜಲ್ಲಿ ಪ್ರೈಸ್ ನಾವು ತೀರಾ ಡ್ರಾಪ್ ಮಾಡಿಬಿಟ್ಟಿರ್ತೀವಿ ಅಲ್ವಾ, ಮೆಚುರಿಟಿಯಲ್ಲೇ ಡ್ರಾಪ್ ಮಾಡ್ತಾ ಬರ್ತೀವಿ. ಬಟ್ ಡಿಕ್ಲೈನಿಗೆ ಬಂದುಬಿಟ್ಟಾಗ ಇನ್ನೂ ಡ್ರಾಪ್ ಆಗಿರುತ್ತೆ ಪ್ರೈಸ್, ಯಾಕಂದರೆ ಡಿಮ್ಯಾಂಡೇ ಇರಲ್ಲ. ಅಂಡರ್ಸ್ಟುಡ್? ಅಂಥ ಸ್ಟೇಜಲ್ಲಿ ಏನಾಗುತ್ತೆ, ಪ್ರಾಫಿಟ್ಸ್ ವಿಲ್ ಬಿಕಮ್ ಲೋ ಆರ್ ನೆಗೆಟಿವ್. ಈವನ್ ದ ಕಸ್ಟಮರ್ಸ್ ವಿಲ್ ಬಿಕಮ್ ಲಗಾರ್ಡ್ಸ್. ಲಗಾರ್ಡ್ಸ್ ಮೀನ್ಸ್ ಲಾಸ್ಟ್ ಮೂಮೆಂಟಲ್ಲಿ ಯಾರೋ ಪ್ರೈಸ್ ಕಮ್ಮಿ ಇದ್ದು ಪರ್ಚೇಸ್ ಮಾಡೋ ಅಂಥ ಕ್ಯಾಂಡಿಡೇಟ್ಸ್ ಬಂದು ಪರ್ಚೇಸ್ ಮಾಡ್ತಾರೆ. ಪ್ರಾಡಕ್ಟ್ಸ್ ವಿಲ್ ಬಿಕಮ್ ಅಬ್ಸಲೀಟ್ ಡ್ಯೂ ಟು, ಪ್ರಾಡಕ್ಟ್ ವಿಲ್ ಬಿಕಮ್ ವೆರಿ ವೆರಿ ಓಲ್ಡ್ ಡ್ಯೂ ಟು ಟೆಕ್ನಾಲಜಿಕಲ್ ಅಡ್ವಾನ್ಸಸ್. ಬೇರೆ ಅವರು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ನಾವು ಟೆಕ್ನಾಲಜಿಗೆ ಅಪ್ಡೇಟ್ ಆಗಿರಲ್ಲ. ಬಹುಶಃ ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಕೂಡ ಚೇಂಜ್ ಆಗಿರ್ಬೋದು. ಅಂಡರ್ಸ್ಟುಡ್? ಕಾಂಪಿಟೇಷನ್ನು ಡಿಕ್ಲೈನ್ ಆಗ್ತಾ ಬರುತ್ತೆ, ಯಾಕಂದರೆ ದಿಸ್ ಇಸ್ ಅ ಲಾಸ್ಟ್ ಸ್ಟೇಜ್ ಅಲ್ವಾ. ಪ್ರಾಡಕ್ಟ್ ವೆರೈಟೀಸು ವೆರಿ ವೀಕು. ಈ ಸ್ಟೇಜಲ್ಲಿ ಏನು ಮಾಡಬೇಕು ಅಂದರೆ, ನಾವು ಗ್ರೋತ್ ಮೆಚುರಿಟಿ ಸ್ಟೇಜಲ್ಲಿ ಏನು ಪ್ರಾಡಕ್ಟ್ ವೆರೈಟೀಸ್ನ ಇಂಟ್ರೊಡ್ಯೂಸ್ ಮಾಡಿರ್ತೀವೋ ಅದನ್ನು ಕಟ್ ಮಾಡಬೇಕು, ಯಾಕಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಿ ನಾವು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ನ ರೀಡಿಫೈನ್ ಮಾಡಬೇಕು ಅಂದರೆ ಜಾಸ್ತಿ ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೇಜಸಲ್ಲಿ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಕಟ್ ದಟ್. ಅಂಡರ್ಸ್ಟುಡ್? ಸೊ ಅಡ್ವರ್ಟೈಸ್ಮೆಂಟ್ಸ್ ಓನ್ಲಿ ಫಾರ್ ಮೇಂಟೈನಿಂಗ್ ದಿ ರೀಟೇಲ್ ಲಾಯಲ್ ಕಸ್ಟಮರ್ಸ್ನ ಮೇಂಟೈನ್ ಮಾಡೋಕ್ಕೆ ಮಾತ್ರ ಅಡ್ವರ್ಟೈಸ್ಮೆಂಟ್ಸ್ನ ಕೊಡ್ತಾರೆ ಇಲ್ಲಿ. ಫೈನಲಿ, ಆನ್ ದಿ ಅಕೌಂಟ್ ಆಫ್ ಡಿಕ್ಲೈನಿಂಗ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್, ಸಮ್ ಫರ್ಮ್ಸ್ ಎಕ್ಸಿಟ್ ದ ಮಾರ್ಕೆಟ್ಸ್. ಸೊ ಯಾವಾಗ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಡಿಕ್ರೀಸ್ ಆಗುತ್ತೆ, ಕೆಲವೊಂದು ಫರ್ಮ್ಸು ಮಾರ್ಕೆಟಿಂದ ಎಕ್ಸಿಟ್ ಆಗುತ್ತೆ, ಬ್ರ್ಯಾಂಡ್ಸ್ ಕಂಪ್ಲೀಟಾಗಿ ವ್ಯಾನಿಷ್ ಆಗಿಬಿಡುತ್ತೆ. ಬಟ್ ದ ಮಾರ್ಕೆಟರ್ಸ್ ಆ್ಯಂಡ್ ದ ಪ್ರಾಡಕ್ಟ್ಸ್, ದ ಕಂಪನೀಸ್ ಹೂ ವಿಶ್ ಟು ಕಂಟಿನ್ಯೂ, ಅವ್ರು ಏನು ಮಾಡಬೇಕು ಅಂತಂದರೆ ದೇ ಆರ್ ಗೋಯಿಂಗ್ ಟು ಪ್ರೂನ್. ಪ್ರೂನ್ ಮೀನ್ಸ್, ಈಗ ಒಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಅದನ್ನು ಸೇಲ್ಸ್ ಜಾಸ್ತಿ ಮಾಡಬೇಕು ಅಂದರೆ ಅಡಿಷ್ನಲ್ ಕ್ವಾಲಿಟೀಸು ರೀಮಾಡಿಫೈ ಮಾಡಿ ಪ್ರಾಡಕ್ಟ್ಸ್ನ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್. ಪ್ರಾಡಕ್ಟ್ ಲೈನ್ಸ್ನ ಜಾಸ್ತಿ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಒಂದು ಟೈಪ್ ಆಫ್ ಪ್ರಾಡಕ್ಟ್, ನಿಮಗೆ ಪ್ರಾಡಕ್ಟ್ ಲೈನ್ ಅಂತ ನಾನು ಹೇಳಿದ್ನಲ್ಲ, ಈಗ ಫುಡ್ ಪ್ರಾಡಕ್ಟ್ ಅಂತ ತಗೊಳ್ಳಿ, ವಿ ಹ್ಯಾವ್ ಮೆನಿ ಬೆವರೇಜಸ್ ಆಗಿರ್ಬೋದು, ವಿ ಹ್ಯಾವ್ ರೆಡಿಮೇಡ್ ಫುಡ್ಸ್ ಆಗಿರ್ಬೋದು, ಈ ರೀತಿ ಅಂತ ತಗೊಳ್ಳಿ. ಈಗ ಈ ಡಿಕ್ಲೈನ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫುಡ್ ಪ್ರಾಡಕ್ಟಲ್ಲಿ ದೇ ಆಫರ್ ಓನ್ಲಿ ಬೆವರೇಜಸ್, ದೇ ಆರ್ ಗೋಯಿಂಗ್ ಟು ಕಟ್ ಡೌನ್ ಆಲ್ ದಟ್ ರೆಡಿ ಟು ಈಟ್ ಫುಡ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಟ್ ಮಾಡಿಬಿಡ್ತಾರೆ, ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಜಾಸ್ತಿ ಬೇಕಾಗುತ್ತೆ. ಸೊ ಹೆನ್ಸ್ ಫಾರ್ ದ ಫರ್ಮ್ ಹೂ ವಾಂಟ್ಸ್ ಟು ಕಂಟಿನ್ಯೂ, ಮಾರ್ಕೆಟಲ್ಲಿ ಕಂಟಿನ್ಯೂ ಮಾಡಬೇಕು, ನಮ್ಮ ರೆಪ್ಯುಟೇಷನ್ನ ನಾವು ವಾಪಸ್ ತಗೋಬಾರ್ದು ಅನ್ನೋರು, ದೇ ಆರ್ ಗೋಯಿಂಗ್ ಟು ಪ್ರೂನ್ ದೇರ್ ಪ್ರಾಡಕ್ಟ್ ಮಿಕ್ಸ್. ಪ್ರೂನ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಕಟ್ ದಿ ಅಡಿಷ್ನಲ್ ಪ್ರಾಡಕ್ಟ್ ಲೈನ್ಸ್. ಅನ್ವಾಂಟೆಡ್ ಅನ್ನೋದಕ್ಕಿಂತ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನೇನು ಇದಾವೋ, ಕಾಸ್ಟ್ ಯಾವುದಕ್ಕೆ ಜಾಸ್ತಿ ಇನ್ಕರ್ ಆಗ್ತಾವೋ ಅದನ್ನು ಕಟ್ ಮಾಡಾಕ್ತಾರೆ. ಆ್ಯಂಡ್ ದೇ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿ ಪ್ರೈಸಸ್ ಆ್ಯಂಡ್ ಹೆನ್ಸ್ ದೇ ಆರ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದಿ markets. So this is what is about the decline stage. Hope you understood what I mean by product life cycle and what are the different stages in product life cycle. ಇದನ್ನ ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 14 marks. If you have any doubts, you can ask me guys. Have a nice day.